ಪ್ರೀಮಿಯರ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮುಂದಿನ 10 ವರ್ಷಗಳ ತನಕ ಒಂದು ಹಸಿರಾಗಿರುವಂತಹ ಒಂದು ಸೆಕ್ಟರ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ. ಅಂದರೆ ಇನ್ನು 10 ವರ್ಷ ಇದಕ್ಕೆ ಜಾಸ್ತಿ ನಾವು ಪುಷ್ನ ಕೊಡೋದನ್ನು ನೋಡ್ಬೋದು ಗೌರ್ಮೆಂಟ್ ಕಡೆಯಿಂದ. ಅದು ಇನ್ಫ್ರಾಸ್ಟ್ರಕ್ಚರ್. ಸೊ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಆಲ್ರೆಡಿ ಲಾಸ್ಟ್ 10 ವರ್ಷದಿಂದ ಒಂದು ಅಭೂತಪೂರ್ವವಾದ ಒಂದು ಬೆಳವಣಿಗೆ ಆಗಿದೆ. ಅದೇ ರೀತಿ ಬೆಳವಣಿಗೆ ಇನ್ನೂ 10 ವರ್ಷದಲ್ಲಿ ಆಗೋ ಥರದ್ದು ಕಾಣಿಸ್ತಾ ಇದೆ. ಒಂದೊಂದಾಗೆ ಮಾತಾಡ್ತಾ ಹೋಗೋಣ. ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ಸುಮಾರು ಥರದಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ನ ನೋಡಬೇಕಾಗತ್ತೆ. ಮೊದಲನೇದಾಗಿ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ರೋಡ್ ಅಲ್ವಾ. ಸೊ ನೀವು ನೋಡ್ತಾ ಬರೋದಾದರೆ ಒಟ್ಟಾರೆ ಟೋಟಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಎಷ್ಟು ಪುಷ್ ಕೊಟ್ಟಿದ್ದಾರೆ ಅಂತ ನೀವು ನೋಡೋದಾದರೆ ಸುಮಾರು 75 ವರ್ಷದಿಂದ ಇನ್ಫ್ರಾಸ್ಟ್ರಕ್ಚರ್ಗೆ 14 ಟ್ರಿಲಿಯನ್ ರುಪೀಸ್ ಸ್ಪೆಂಡ್ ಆಗಿತ್ತಂತೆ ನಮ್ಮ ದೇಶದಲ್ಲಿ. ಆದರೆ ಅದರ ಅರ್ಧ ಭಾಗ ಅಂದರೆ ಸುಮಾರು 7 ಟ್ರಿಲಿಯನ್ ರುಪೀಸು 7 ಟ್ರಿಲಿಯನ್ ಡಾಲರ್ 14 ಟ್ರಿಲಿಯನ್ ಡಾಲರು ಲಾಸ್ಟ್ 75 ವರ್ಷದಲ್ಲಿ ಸ್ಪೆಂಡ್ ಆಗಿತ್ತು. ಅದರಲ್ಲಿ 7 ಟ್ರಿಲಿಯನ್ ಡಾಲರ್ ಬರೀ ಲಾಸ್ಟ್ 9 ವರ್ಷದಲ್ಲಿ ಇನ್ಫ್ರಾಸ್ಟ್ರಕ್ಚರಲ್ಲಿ ಸ್ಪೆಂಡ್ ಮಾಡಿರೋದು ಕಾಣಿಸ್ತಾ ಇದೆ. ಇನ್ನೂ ಒಂದು 7 ಟ್ರಿಲಿಯನ್ ಡಾಲರ್ಗಳನ್ನು ಮುಂಬರೋ 6 ವರ್ಷಗಳಲ್ಲಿ ಸ್ಪೆಂಡ್ ಮಾಡ್ಬೋದು ಅನ್ನೋ ಒಂದು ಊಹೆ ಕೂಡ ಇದೆ. ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಅಷ್ಟೊಂದು ಇನ್ಫ್ರಾಸ್ಟ್ರಕ್ಚರಲ್ಲಿ ಬೆಳವಣಿಗೆ ಆಗೋದು, ರೋಡ್ಗಳು ನಮ್ಮ ಸುತ್ತಮುತ್ತ ಆಗೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ರೆಕಾರ್ಡ್ ಲೆವೆಲಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ ಏನಿದೆ ಅವರು ರೋಡ್ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಚೈನಾದೊಂದು ರೆಕಾರ್ಡ್ ಇತ್ತು, ಒಂದು ದಿನದಲ್ಲೇ ಹೈಯೆಸ್ಟ್ ರೋಡ್ ಎಷ್ಟು ಮಾಡಿದ್ದು ಅಂತ. ಅದನ್ನು ಕೂಡ ನಾವು ಬೀಟ್ ಮಾಡಿದ್ವಿ. 100 ಕಿಲೋಮೀಟರ್ ಪರ್ ಡೇಗೆ ರೋಡ್ ಬಿಲ್ಡ್ ಮಾಡಬೇಕು ಅನ್ನೋ ಒಂದು ಮಿಷನ್ನ ಹಾಕೊತಾ ಇದ್ದಾರೆ. ಇದು 5 ಟ್ರಿಲಿಯನ್ ಡಾಲರ್ ಎಕನಾಮಿ ಆಗಬೇಕು ಭಾರತ ಮುಂಬರುವ ದಿನಗಳಲ್ಲಿ ಅಂತ ಏನಿದೆ ಆ ಕನಸಿಗೆ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವರು 25 ಕಿಲೋಮೀಟರ್ ಸ್ಟ್ರೆಚ್ಚನ್ನು 18 ಗಂಟೆಯಲ್ಲಿ ಮಾಡಿದ್ದು ರೆಕಾರ್ಡ್ ಅಂತ ನಾವೆಲ್ಲ ನೋಡಿದ್ವಿ. ಅದೇ ರೀತಿಗೆ ಕತಾರ್ ಅವ್ರದ್ದು ಒಂದೇ ದಿನದಲ್ಲಿ ಸಿಂಗಲ್ ಆಗಿ ಮಾಡ್ಕೊಳ್ತಾ ಹೋಗಿದ್ದು ರೋಡನ್ನ 10 ದಿನ ತೊಗೊಂಡು ಮಾಡಿದ್ದು ಅಂತ ಇತ್ತು ರೆಕಾರ್ಡು. ಅದನ್ನ ನಮ್ಮ ದೇಶದಲ್ಲಿ ಐ ಥಿಂಕ್ 3 ದಿನ 105 ಗಂಟೆಗಳನ್ನು ಕೆಲಸ ಮಾಡಿ ಆ ರೆಕಾರ್ಡ್ನು ಕೂಡ ಮುರಿದಿದ್ದು ನಮಗೆ ಬಂದಿತ್ತು. ನೀವು ಅದ್ರ ಬಗ್ಗೆ ಕೇಳ್ಪಟ್ಟಿದ್ರಿ. ಸೊ ರೋಡಿಗೆ ಕೊಡ್ತಾ ಇರೋಂಥ ಪುಷು ನಮಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅದು ಮುಂಬರುವ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗೋ ಸೂಚನೆ ಕೂಡ ಇದೆ. ನೀವು ಬರೀ 2023 ಫೈನಾನ್ಷಿಯಲ್ 2023 ನೋಡೋದಾದರೆ ಸುಮಾರು 4060 ಕಿಲೋಮೀಟರ್ ರೋಡನ್ನು ಮಾಡಿದ್ದು ಒಂದು ಐತಿಹಾಸಿಕ ದಾಖಲೆ ಆಗಿತ್ತು ಆ ಒಂದು ವರ್ಷದಲ್ಲಿ ಮಾಡಿದಂಥದ್ದು. ಅದೇ ನಾನು ಆಗಲೇ ಹೇಳ್ದಂಗೆ ಇನ್ನು ಮುಂಬರುವ ದಿನಗಳಲ್ಲಿ 100 ಕಿಲೋಮೀಟರ್ ಪರ್ ಡೇ ಅನ್ನೋ ಒಂದು ಟಾರ್ಗೆಟ್ ಇದೆ. ಸೊ ಇನ್ಫ್ರಾಸ್ಟ್ರಕ್ಚರಿಗೆ ಜಾಸ್ತಿ ಪುಷನ್ನು ಕೊಡ್ತಾ ಇರೋದು ನಾವು ನೋಡ್ತಾನೆ ಬಂದಿದ್ದೀವಿ. ಅದನ್ನು ನೆಕ್ಸ್ಟು ನಾವು ನೋಡೋದಾದರೆ ರೋಡ್ ನಂತರ ರೈಲ್ವೆ ಬರ್ತಾ ಹೋಗುತ್ತಲ್ವ. 2023 ಬಜೆಟಲ್ಲಿ ಸುಮಾರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 10 ಲಕ್ಷ ಕೋಟಿ ಅಂತ ಏನೋ ಅಲೋಕೇಟ್ ಮಾಡಿದರು. ಆ 10 ಲಕ್ಷ ಕೋಟಿನಲ್ಲಿ ದೊಡ್ಡ ಪಾಲು ಸಿಕ್ಕಿದ್ದಂಥದ್ದು ನಮ್ಮ ರೈಲ್ವೆ ಸೆಕ್ಟರ್ಗೆ. ಸುಮಾರು 2.5 ಲಕ್ಷ ಕೋಟಿ ಅಲ್ಲಿ ಕ್ಯಾಪೆಕ್ಸ್ ಅದಕ್ಕೆ ಅಲೋಕೇಟ್ ಆಗಿತ್ತು. ಅದರಲ್ಲಿ ನೋಡಿದ್ರೆ ಲೋಕೋಮೋಟಿವ್ ಟ್ರೈನ್ಸ್ ಆಗಿರ್ಬೋದು, ವ್ಯಾಗನ್ ಪ್ರೊಕ್ಯೂರ್ಮೆಂಟ್ ಅದಕ್ಕೆ ಬೇಕಾಗಿದ್ದಕ್ಕಾಗಿರ್ಬೋದು, ಸ್ಟೇಷನ್ ಡೆವಲಪ್ಮೆಂಟಿಗಾಗಿರ್ಬೋದು, ವಂದೇ ಭಾರತ್ ಟ್ರೈನಿಗಾಗಿರ್ಬೋದು, ಈ ರೀತಿ ಹೈ ಸ್ಪೀಡ್ ಟ್ರೈನ್ಸ್ಗಳು ಈ ಥರ ಎಲ್ಲ ಕಡೆಗೂ ಸ್ಪೆಂಡ್ ಮಾಡೋಂಥದ್ದು ನಾವು ನೋಡ್ತಾ ಬಂದಿದ್ದೀವಿ. ಸೊ ಈ ಸಲ ಇಂಟರಿಮ್ ಬಜೆಟಲ್ಲೂ ಕೂಡ ಒಂದು ದೊಡ್ಡ ಮೊತ್ತದ ಅಮೌಂಟ್ ಏನು FY25ಗೆ ಇಂಟರಿಮ್ ಬಜೆಟ್ ಅಂತ ಮಂಡಿಸ್ಬಿಟ್ಟು ಹೋದರು. ಅದರಲ್ಲೂ ಕೂಡ ಇನ್ಫ್ರಾಸ್ಟ್ರಕ್ಚರ್ ಡಿಫೆನ್ಸ್ ನಂತರ ಸ್ಥಾನದಲ್ಲಿ ಇನ್ಫ್ರಾಸ್ಟ್ರಕ್ಚರಿಗೆ ಜಾಸ್ತಿ ಪುಷ್ ಬಂದಿತ್ತು. ಅದರಲ್ಲೂ ಕೂಡ ರೈಲ್ವೆ ಸೆಕ್ಟರ್ಗೆ ಜಾಸ್ತಿ ಒತ್ತನ್ನು ಕೊಟ್ಟಿದ್ದನ್ನು ನೀವು ನೋಡಿದ್ದೀರಾ. 2025-24 ಒಳಗಾಗಿ ಎಲ್ಲ ಟ್ರೈನ್ಗಳನ್ನು ಕೂಡ ಇವಾಗ ಎಲೆಕ್ಟ್ರಿಫಿಕೇಷನ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ನ ತರ್ತಾ ಇದ್ದಾರೆ. ಅಂದರೆ ಫಾಸ್ಟ್ ಟ್ರ್ಯಾಕ್ ಆಗಿರಬೇಕು ಅಂತ. ಈಗ ಡೀಸೆಲಲ್ಲಿ ಓಡೋ ಟ್ರೈನ್ ಇರುತ್ತೆ, ಇದೆಲ್ಲ ಹೋಗಿ ಇವಾಗ 100% ಎಲೆಕ್ಟ್ರಿಫಿಕೇಷನ್ ಆಗಬೇಕು ಅನ್ನೋ ಒಂದು ಪುಷ್ ನೋಡೋದು ಸಿಗ್ತಾ ಇದೆ ನಿಮಗೆ. ಅದೇ ರೀತಿಯಾಗಿ ವಂದೇ ಭಾರತ್ ಟ್ರೈನ್ಗಳಲ್ವಾ. ಸೊ ವಂದೇ ಭಾರತ್ ಟ್ರೈನ್ಗಳು ಆಲ್ರೆಡಿ ಸುಮಾರು ಓಡಾಡ್ತಾ ಇರೋದು ನಾವು ನೋಡಿದ್ದೀವಿ. ಸೊ ಸುಮಾರು ಒಂದು 58,000 ಕೋಟಿದು ಒಂದು ಪ್ರಾಜೆಕ್ಟ್ನ ಆಲ್ರೆಡಿ ಕೊಟ್ಟಾಗಿದೆ ವಂದೇ ಭಾರತಲ್ಲಿ. ಆ 58,000 ಕೋಟಿ ಪ್ರಾಜೆಕ್ಟಲ್ಲಿ ಏನಿದೆ ಅಂತಂದರೆ ಸುಮಾರು 200 ವಂದೇ ಭಾರತ್ ಎಕ್ಸ್ಪ್ರೆಸ್ಗಳನ್ನು ಮುಂದಿನ 35 ವರ್ಷ ತನಕ ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಕಾಂಟ್ರಾಕ್ಟ್ ಆಗಿದೆ. ಅದು ಆಲ್ರೆಡಿ ಕೊಟ್ಟಾಗಿದೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಸೊ ಮುಂದಿನ ದಿನಗಳಲ್ಲಿ ಸುಮಾರು ಮಾರ್ಗಗಳಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ಗಳು ನೋಡಲಿಕ್ಕೆ ಸಿಗ್ಬೋದು. ಜೊತೆಗೆ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ಅಂತಲೂ ಒಂದು ಫ್ರೈಟ್ ಕಾರಿಡಾರ್ ಅಂದರೆ ಈಗ ಗೂಡ್ಸ್ ಟ್ರೈನ್ಗಳು ಬರುತ್ತಲ್ಲ, ನಮ್ಮ ಸರಕುಗಳನ್ನೆಲ್ಲ ತೊಗೊಂಬಂದು ಅದಕ್ಕೆ ಅಂತಲೇ ಒಂದು ಡೆಡಿಕೇಟೆಡ್ ಲೈನ್ನ ಮಾಡಿ ಸುಮಾರು ಒಂದು 1700-1800 ಕಿಲೋಮೀಟರ್ದು ಒಂದು ಡೆಡಿಕೇಟೆಡ್ ಕಾರಿಡಾರ್ ಮಾಡಬೇಕು ಅನ್ನೋ ಒಂದು ಯೋಜನೆಯೂ ಕೂಡ ಇದೆ ಗೂಡ್ಸ್ನ ಕ್ಯಾರಿ ಮಾಡೋಕ್ಕೆ. ಸೊ ಓವರಾಲ್ ನೀವು ನೋಡೋದಾದರೆ ಯಾವ ರೀತಿ ಸ್ಪೆಂಡಿಂಗ್ ಆಗ್ತಾ ಇದೆ ಅಂತ ರೈಲ್ವೆನಲ್ಲಿ. ಈ ರೋಲಿಂಗ್ ಸ್ಟಾಕ್ ಅಂತಂದರೆ ಇವಾಗ ಒಂದು ಪ್ಯಾಸೆಂಜರ್ ಹೋಗ್ತಾ ಇರುತ್ತೆ, ಇನ್ನೊಂದು ಈ ಥರ ಗೂಡ್ಸ್ ಟ್ರೈನು, ಇನ್ನೊಂದು ಅದಕ್ಕೊಂದು ಕಾರಿಡಾರ್ ಅಂತ ಮಾಡುವಂಥದ್ದು. ಆ ನಿಟ್ಟಿನಲ್ಲಿ ಜಾಸ್ತಿ ಮಾಡಿದ್ದನ್ನು ನೋಡಿದ್ರಿ. ಆದರೆ 2022-23 ಅದಕ್ಕೆ ಸ್ವಲ್ಪ ಸ್ಪೆಂಡಿಂಗ್ ಕಮ್ಮಿ ಆಗಿದೆ. ಆದರೆ ರೋಡ್ ಡಬ್ಲಿಂಗ್ ನೀವು ನೋಡಿದ್ರೆ ಮೊದಲೆಲ್ಲ ಒಂದು ಕ್ರಾಸಿಂಗ್ ಅಂತ ಮಾಡಿಬಿಡ್ತಾ ಇದ್ರು, ಸುಮಾರು ಹೊತ್ತು ನೀವು ಒಂದೇ ಸ್ಟೇಷನಲ್ಲಿ ನಿಲ್ಲಬೇಕಾಗಿತ್ತು. ಈಗ ಸುಮಾರು ಆ ಥರದ್ದು ನಿಂತು ಹೋಗಿದೆ. ನೀವು ಬೆಂಗಳೂರು, ಶಿವಮೊಗ್ಗ ಈ ಕಡೆ ಎಲ್ಲರೂ ಓಡಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಒಂದು 3-4 ಗಂಟೆನಲ್ಲೇ ನಿಮಗೆ ಇವಾಗ ಪ್ರಯಾಣ ಆಗೋಗ್ಬಿಡುತ್ತೆ. ಎಕ್ಸ್ಪ್ರೆಸ್ ಟ್ರೈನ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಆ ಜಂಕ್ಷನ್ನು ಕ್ರಾಸಿಂಗ್ ಅಂತ ನಿಲ್ಲಿಸುವಂಥದ್ದು ತುಂಬ ಕಮ್ಮಿ ಆಗಿದೆ. ಇದಕ್ಕೆ ಕಾರಣ ಏನು, ಪೂರ್ತಿ ಟ್ರ್ಯಾಕನ್ನು ಇವಾಗ ಏನು
ಡಬಲ್ ಟ್ರ್ಯಾಕ್ ಮಾಡಿಬಿಟ್ಟಿದ್ದಾರಲ್ವ, 1-2 ಟ್ರೈನ್ಗಳು ಸರಾಗವಾಗಿ ಒಂದ್ರ ಪಕ್ಕ ಒಂದು ಹೋಗ್ತಾ ಹೋಗ್ಬೋದು. ಅದೇ ರೀತಿಯಾಗಿ ರೈಲ್ವೆ ಎಲೆಕ್ಟ್ರಿಫಿಕೇಷನ್ಗೆ ಜಾಸ್ತಿ ಮಾಡಿದ್ದಾರೆ. ನೋಡಿ ಇಲ್ಲಿ ನೋಡೋದಾದರೆ ಟೋಟಲ್ ಕ್ಯಾಪೆಕ್ಸ್ ನೀವು ನೋಡ್ತಾ ಬರೋದಾದ್ರೆ ವರ್ಷದಿಂದ ವರ್ಷಕ್ಕೆ 2014ರಲ್ಲಿ ಸುಮಾರು 99,178 ಇದ್ದಂಥದ್ದು ಇದು ಕೋಟಿಗಳಲ್ಲಿರುತ್ತೆ. ಈಗ 2,45,000 ಕೋಟಿಗೆ ಬಂದಿದೆ. ಸೊ ಇದು ಇನ್ನೂ ಮುಂದಿನ ವರ್ಷಗಳಲ್ಲಿ ಜಾಸ್ತಿ ಆಗ್ತಾ ಹೋಗ್ಬೋದು. 2023-24 ಇದರಲ್ಲಿ ಇಲ್ಲ ಡೇಟಾ, ಬಟ್ ನನಗೆ ಗೊತ್ತಿರೋಂಗೆ 2023-24ರಲ್ಲಿ ಇನ್ನೂ ಜಾಸ್ತಿನೇ ಅಲೋಕೇಟ್ ಮಾಡಿದ್ದಾರೆ, ಈವನ್ ಇಂಟರಿಮ್ ಬಜೆಟಲ್ಲೂ ಕೂಡ. ಅದೇ ರೀತಿಯಾಗಿ ನೀವು ನೋಡ್ತಾ ಹೋಗೋದಾದರೆ ವಂದೇ ಭಾರತ್ ಆಯಿತು, ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ಆಯಿತು, ಫಾಸ್ಟ್ ಹೈ ಸ್ಪೀಡ್ ಟ್ರೈನ್ಗಳು ಅಂತ ಬರ್ತಾ ಇದೆ, ಅದನ್ನು ಕೂಡ ನಾವು ಜಾಸ್ತಿ ನೋಡ್ತೀವಿ ಮುಂದಿನ ದಿನಗಳಲ್ಲಿ. ಆ ಒಂದು ಪುಷ್ ಸಿಗ್ತಾ ಹೋಗ್ಬೋದು. ಜೊತೆಗೆ ರೈಲ್ವೆ ಅಂತಂದಾಗ ಮೆಟ್ರೋ ಕೂಡ ಇನ್ವಾಲ್ವ್ ಆಗುತ್ತಲ್ವಾ. ಸುಮಾರು ಹೊಸ ಸಿಟಿಗಳಲ್ಲಿ ಮೆಟ್ರೋನ ಪ್ರಪೋಸ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಇನ್ನೂ ನಡೀತಾನೆ ಇದೆ ಕೆಲಸ, ನಿಮ್ಗೆ ಗೊತ್ತಿರ್ಬೋದು. ಅದಲ್ಲದೇನು ನಮಗೆ ತಮಿಳುನಾಡಲ್ಲಿ ಚೆನ್ನೈಯಲ್ಲಿ, ಕೊಯಂಬತ್ತೂರಲ್ಲಿ ಎಕ್ಸ್ಟೆನ್ಷನ್ಗಳಾಗಬೇಕು, ಮಧುರೈಗಳಲ್ಲಿ, ಅದು ಉತ್ತರ ಪ್ರದೇಶದ ಸೈಡಲ್ಲಿ ಈಗ ಮಥುರಾ, ಪ್ರಯಾಗ್ರಾಜು, ಈಗ ಯಾವ್ಯಾವುದು ಸಿಟಿಗಳು ಬರ್ತಾ ಇದೆಯಲ್ವ ಆ ಥರಗಳಲ್ಲಿ ವಡೋದರ, ವಾರಣಾಸಿ, ಜೊತೆಗೆ ಭಾವನಗರ, ಔರಂಗಾಬಾದ್, ಈ ರೀತಿ ಸುಮಾರು ಒಂದು 10-15 ನಗರಗಳಲ್ಲಿ ಮೆಟ್ರೋ ಪ್ಲ್ಯಾನ್ಗಳು ಆಲ್ರೆಡಿ ಇರೋಂಥದ್ದು. ನೀವು ಮೆಟ್ರೋ ಸೈಟಿಗೆ ಹೋದರೆ ನಿಮಗೆ ನೋಡ್ತಾ ಹೋಗ್ಬೋದು, ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಮೆಟ್ರೋ ಪುಷ್ ಅನ್ನೋದು ಕೂಡ ಜಾಸ್ತಿ ಇರೋದು ಗೊತ್ತಾಗ್ತಾ ಹೋಗುತ್ತೆ. ರೋಡ್ ಆಯಿತು, ಮೆಟ್ರೋ ಆಯಿತು, ರೈಲ್ವೆ ಆಯಿತು, ನೆಕ್ಸ್ಟ್ ಯಾವುದಿರುತ್ತೆ? ನೆಕ್ಸ್ಟು ಅಫ್ಕೋರ್ಸ್ ನಮಗಿರುವಂಥದ್ದು ಫ್ಲೈಟ್ ಅಲ್ವಾ. ಉಡಾನ್ ಸ್ಕೀಮಲ್ಲಿ ನಿಮಗೆ ಗೊತ್ತಿದೆ ಆಲ್ರೆಡಿ ಆ ಒಂದು 21 ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ಅಂತ ಅಲೋಕೇಟ್ ಮಾಡಿ ಅದಕ್ಕೆ ಸುಮಾರು 4,500 ಕೋಟಿನ ಅಪ್ರೂವ್ ಮಾಡಿದ್ದಂಥದ್ದು. ಆದರೆ ಉಡಾನ್ ಸ್ಕೀಮು ಇನ್ನೂ ರೀಚ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಸುಮಾರು ನಗರಗಳಲ್ಲಿ ಇನ್ನೂ ಸೆಟಪ್ ಆಗ್ತಾ ಇದೆ. ನಮ್ಮ ಇದರಲ್ಲೂ ಅಂತ ನೋಡೋದಾದ್ರು ಶಿವಮೊಗ್ಗದಲ್ಲಿ ಇತ್ತೀಚೆಗಷ್ಟೇ ಒಂದು ಫ್ಲೈಟ್ ಟೇಕ್ ಆಫ್ ಆಗಿದ್ದು, ಇದು ನಡೀತಾ ಇದೆ ಇವಾಗ. ಅಲ್ಲಿ ಲೋಕಲ್ ಫ್ಲೈಟ್ಗಳು, ಡೊಮೆಸ್ಟಿಕ್ ಫ್ಲೈಟ್ಗಳು ನಡೀತಾ ಇರೋದು ನೋಡ್ಬೋದು. ಆದರೆ ಪರ್ಸ್ಪೆಕ್ಟಿವ್ ಅಂತ ನೋಡೋದಾದರೆ ನಾನು ಹೆಸರು ತೊಗೊಂಡ್ರೆ ಸ್ಟಾಕ್ ರೆಕಮೆಂಡೇಷನ್ ಅಂತ ಅನ್ಕೋಬೇಡಿ. ಆದರೆ ಹೊಸ ಏರ್ಕ್ರಾಫ್ಟ್ ಆರ್ಡರ್ಗಳನ್ನು ನೀವು ನೋಡ್ತಾ ಹೋಗೋದಾದರೆ ಎಷ್ಟು ಡಿಮ್ಯಾಂಡ್ ಬರೋಕ್ಕಿದೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಇಂಡಿಗೋ ಇವಾಗ ಒಂದು ಸುಮಾರು 1000 ಪ್ಲೇನ್ಗಳನ್ನ ಹೊಸ ಆರ್ಡರ್ ಕೊಟ್ಟಿದೆಯಂತೆ. ಏರ್ ಇಂಡಿಯಾಗೆ ಒಂದು 450-500 ಹೊಸ ಆರ್ಡರ್ಗಳನ್ನು ಕೊಟ್ಟಿದ್ದಾರೆ ಅಂತ ನೋಡ್ಬೋದು. ಅದೇ ರೀತಿಯಾಗಿ ಇತ್ತೀಚೆಗೆ ಶುರುವಾದಂಥ ಆಕಾಶ ಏರ್ಲೈನ್ಸ್ ಇದೆಯಲ್ಲ, ಅವರು ಕೂಡ ಒಂದು 100 ಹೊಸ ಪ್ಲೇನ್ಗಳನ್ನ ಆರ್ಡರ್ ಮಾಡಿದ್ದಾರೆ ಅಂತ ನಾವು ಕೇಳ್ತಾ ಹೋದ್ವಿ. ಸೊ ಉಡಾನ್ ಸ್ಕೀಮಲ್ಲಿ ಅಫೋರ್ಡಬಲ್ ಆಗಿ ಜನಸಾಮಾನ್ಯರು ಕೂಡ ಹೆಚ್ಚು ಟ್ರಾವೆಲ್ ಮಾಡಬೇಕಾಗ್ಬೋದು ಅಂತ ಅನ್ಬೋದು. ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾಕೆ ಹೇಳ್ತೀನಿ ಅಂತಂದರೆ, ಒಂದು ಕಾಲದಲ್ಲಿ ಹಿಂದೆ ಯಾರು ಮೊದಲಿಂದ ಟ್ರಾವೆಲ್ ಮಾಡ್ತಾ ಬಂದಿರೋದು ನಿಮ್ಗೆ ಗೊತ್ತಿದೆ, ಬಸ್ ಚೀಪಾಗಿತ್ತು, ಟ್ರೈನ್ ಕಾಸ್ಟ್ಲಿ ಇತ್ತು. ಸೊ ಅದು ಕ್ರಮೇಣವಾಗಿ ಏನು ರೀತಿ ಚೇಂಜ್ ಆಯಿತು, ಟ್ರೈನ್ ತುಂಬ ಚೀಪ್ ಆಗೋಯಿತು, ಬಸ್ ಕಾಸ್ಟ್ಲಿ ಆಗೋಯಿತು. ಈಗಲೂ ಕೂಡ ಟ್ರೈನ್ ತುಂಬ ಚೀಪು ಕಂಪೇರ್ ಟು ಬಸ್ ಅಲ್ವಾ. ಸೊ ಹಾಗಾಗಿ ಜಾಸ್ತಿ ಪ್ರಯಾಣ ಎಲ್ಲಾಗುತ್ತೆ, ಟ್ರೈನಲ್ಲಾಗುತ್ತೆ. ಹಾಗಾಗಿ ಜಾಸ್ತಿ ಪುಷ್ ಕೂಡ ನೀವು ಅಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ. ಮೆಟ್ರೋ ತುಂಬ ಜನ ಉಪಯೋಗಿಸ್ತಾರೆ, ವಂದೇ ಭಾರತ್ ಟ್ರೈನ್ಗಳು ಬಂತು. ಅದೇ ರೀತಿಯಾಗಿ ಸುಮಾರು ಈ ಥರ ಡಬಲ್ ಟ್ರ್ಯಾಕು ಟ್ರೈನ್, ಈ ರೀತಿ ಒಂದು ದೊಡ್ಡ ಒಂದು ಕ್ರಾಂತಿನೇ ಆಗೋಯಿತು. ಅದೇ ರೀತಿ ಈಗ ಫ್ಲೈಟ್ ಅನ್ನೋದು ಸುಮಾರು ದಿನ ತನಕ ಏನಿತ್ತು, ಒಂದು ಲಕ್ಸುರಿ ಟ್ರಾವೆಲ್ ಅವರಿಗೆ ಮಾತ್ರ ಅಂತ ಇತ್ತು. ಆದರೆ ಈಗ ಒಂದ್ಸಲ ಫ್ಲೈಟು ಏರ್ಪೋರ್ಟ್ಗಳನ್ನು ಹೋಗಿ ನೋಡ್ಬನ್ನಿ ನೀವು. ಫುಟ್ಫಾಲಲ್ಲಿ ಐ ಥಿಂಕ್ ಬೆಂಗಳೂರು ಏರ್ಪೋರ್ಟು ಮುಂಬೈ ಏರ್ಪೋರ್ಟ್ನು ದಾಟ್ತು ಅಂತ ಕಾಣಿಸುತ್ತೆ, ಅಥವಾ ಡೆಲ್ಲಿ ಏರ್ಪೋರ್ಟ್ನು ದಾಟ್ತು ಅಂತ ಕಾಣಿಸುತ್ತೆ. ಸೊ ಟರ್ಮಿನಲ್ 2 ಅಂತ ಆಗಿದೆ. ಅಂದರೆ ತುಂಬ ಫ್ರೀಕ್ವೆಂಟಾಗಿ ಜನ ಟ್ರಾವೆಲ್ ಮಾಡ್ತಾ ಇರೋದನ್ನು ನೋಡಿದ್ದಾರೆ. ಎಸ್ಪೆಷಲಿ ಕೋವಿಡ್ ಆದಮೇಲೆ ಆ ರೀತಿ ಒಂದೊಂದು ರಿವೆಂಜ್ ಟ್ರಾವೆಲ್ ಅಂತ ಆಯ್ತಲ್ಲ, ಅದಾದಮೇಲೆ ಇನ್ನೂ ಜಾಸ್ತಿ ಆಗೋ ಥರದ್ದು ಕಾಣಿಸ್ತಾ ಇದೆ. ಸೊ ಈ ರೀತಿ ಆದಾಗ ಅಫೋರ್ಡಬಲ್ ಆಗ್ತಾ ಇದೆ ಯಾವುದೋ ಒಂದು ಸೆಕ್ಟರ್ ಅಂತಂದರೆ ಅಲ್ಲಿ ಅಟ್ರಾಕ್ಟಿವ್ ಆಗ್ತಾ ಇದೆ ಅಂತ. ಇದನ್ನ ನೀವು ಇತ್ತೀಚೆಗಷ್ಟೇ ವಿಜಯ್ ಕೆಡಿಯಾದವ್ರ ಇಂಟರ್ವ್ಯೂನಲ್ಲೂ ನೀವು ಕೇಳಿದ್ರಿ. ಸೊ ಉಡಾನ್ ಸ್ಕೀಮಿಗೆ ಸುಮಾರು 1,244 ಕೋಟಿನ ಏನು ಕರೆಂಟ್ ಇಯರ್ ಬಜೆಟಲ್ಲಿ ಅಲೋಕೇಟ್ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಸೊ ನೋಡ್ತಾ ಹೋಗೋಣ ಅದರಲ್ಲಿ ಯಾವ ರೀತಿ ಬದಲಾವಣೆಗಳು ಬರ್ತಾ ಹೋಗುತ್ತೆ ಮುಂಬರುವ ದಿನಗಳಲ್ಲಿ. ಇನ್ನೂ ಜಾಸ್ತಿ ಈ ಥರ Tier 2, Tier 3 ಸಿಟೀಸಲ್ಲಿ ನಮಗೆ ಉಡಾನ್ ಸ್ಕೀಮ್ಗಳು ನೋಡಲಿಕ್ಕೆ ಸಿಗ್ಬೋದು. ಏರ್ಪೋರ್ಟ್ ಡೆವಲಪ್ಮೆಂಟ್ ಆಗ್ಬೋದು. ಸೊ ಉಡಾನ್ ಸ್ಕೀಮ್ಗಳು ಬರಬೇಕು ಅಂತಂದರೆ ಏನಾಗಬೇಕು, ಅಲ್ಲಿ ಲ್ಯಾಂಡ್ ಆಗಬೇಕು, ಅಲ್ಲಿ ಏರ್ಪೋರ್ಟ್ ಆಗಬೇಕು, ಅಲ್ಲಿ ಸುಮಾರು ಎಲ್ಲ ಕೆಲಸ ಆಗುತ್ತೆ, ಏರೋಡ್ರಮ್ಗಳಾಗಬೇಕು, ಈ ರೀತಿಯಾಗಿ. ಸೊ ಅದು ಕೂಡ ಇನ್ಫ್ರಾಸ್ಟ್ರಕ್ಚರ್ಗೆ ಪುಷ್ ಕೊಡ್ತಾ ಹೋಗುತ್ತೆ. ನೋಡಿ, ಇನ್ಫ್ರಾಸ್ಟ್ರಕ್ಚರ್ ಪುಷ್ ಬರ್ತಿದೆ ಅಂತಂದಾಗ ಪ್ರಕೃತಿಗೆ ಅದು ತುಂಬ ಒಂದು ಬ್ಯಾಲೆನ್ಸ್ ರೀತಿಯಲ್ಲಿ ತಗೊಳ್ತಾ ಹೋಗಬೇಕು. ನೀವು ಈಗ ಸುಮಾರು ಈಗ ಏನು ನ್ಯಾಷನಲ್ ಹೈವೇಗಳು ಅಂತ ಮಾಡ್ತಾರೆ, ಆ ಮಧ್ಯದ ಜಾಗ ಏನಿರುತ್ತೆ ಅಲ್ಲಿ ನಾವು ಆ ಮರಗಳನ್ನು ಬೆಳೆಸೋದ್ರ ಮೂಲಕ ಆ ರೀತಿಯಾಗಿ ಅಟ್ಲೀಸ್ಟ್ ಒಂದು ಇರೋದ್ರಲ್ಲಾದರೂ ಒಂದು ಪ್ರಿಸರ್ವ್ ಮಾಡಬೇಕು. ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ನೋಡಿ, ದೇಶದ ಪ್ರಗತಿ, ಒಂದು ಫಾಸ್ಟ್ ಕಮ್ಯುನಿಕೇಷನ್ ಅನ್ನೋದು, ಫಾಸ್ಟ್ ಕಮ್ಯೂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಗೂಡ್ಸ್ನಾಗಲಿ ಮತ್ತೊಂದಾಗಲಿ ಯಾವುದನ್ನ ಎಷ್ಟು ತ್ವರಿತವಾಗಿ ನಾವು ಟ್ರಾವೆಲ್ ಮಾಡ್ತೀವಿ ಅನ್ನೋದ್ರ ಮೇಲೆ ಇಲ್ಲಿ ಜಾಸ್ತಿ ಜನ ಬಂದು ಹೂಡಿಕೆ ಮಾಡೋದಾಗಲಿ, ಅಥವಾ ಇಲ್ಲಿ ಬಿಸ್ನೆಸ್ ಡೆವಲಪ್ ಆಗಲಿ, ಇಲ್ಲಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಆಗಲಿ, ಇದೆಲ್ಲದು ನೆರವಾಗಿರುತ್ತೆ. ಹಾಗಾಗಿ ಕಂಪ್ಲೀಟಾಗಿ ಯಾವುದೋ ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಬರ್ತಾ ಇದೆ ಅಂದರೆ ಅದನ್ನ ನೆಗ್ಲೆಕ್ಟು ಮಾಡೋಕ್ಕಾಗೋದಿಲ್ಲ. ಹಾಗಂತ ಸೂಕ್ಷ್ಮ ವಲಯಗಳಿದೆ ಅಂತಂದಾಗ ವೆಸ್ಟರ್ನ್ ಘಾಟ್ಸ್ ಆಗಿರ್ಬೋದು, ಬೇರೆ ಥರದ್ದಾಗಿರ್ಬೋದು, ಅಲ್ಲಿ ಒಂದು ಅತ್ಯಂತ ಒಂದು ಅತಿಕ್ರಮಣದ ಇನ್ಫ್ರಾಸ್ಟ್ರಕ್ಚರ್ ಆಗ್ತಿದೆ ಅಂತಂದಾಗ ಆವಾಗ ಕಳವಳ ಕೂಡ ವ್ಯಕ್ತಪಡಿಸಬೇಕಾಗುತ್ತೆ. ಯಾಕಂದರೆ ನಿಜವಾಗ್ಲೂ ಅಲ್ಲಿ ಅವಶ್ಯಕತೆ ಇದೆಯಾ, ಆ ಥರ ಜಾಗದಲ್ಲಿ ಇದರಿಂದ ಏನೇನು ಅನಾನುಕೂಲಗಳಾಗ್ಬೋದು ಅಂತ ಅದನ್ನು ಕೂಡ ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಹಾಗಾಗಿ ಎರಡನ್ನೂ ನಾವು ಒಂದು ಸಮಾನವಾಗಿ ತಗೊಂಡು ಹೋಗಬೇಕಂತ ವಿಚಾರ ಅದು. ಹಾಗಾಗಿನೇ ಈ ಸೆಕ್ಟರ್ ಮುಂದಿನ 10 ವರ್ಷ ಹಸಿರಾಗಿರಲಿ ಅಂತ ನಾನು ನಿಮಗೆ ಹೇಳ್ತಾ ಹೋದೆ. ಸೊ ಇದು ಅಲ್ದಲ್ಲೇನು ನೋಡಿ, ಇನ್ನೂ ಈಗ ರೋಡ್ ಆಯಿತು, ರೈಲ್ವೆ ಆಯಿತು, ಏರ್ಪೋರ್ಟ್ ಆಯಿತು, ಇದು 3
ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಅಂತ ನೋಡೋದಾದರೆ. ಅದೇ ಅಲ್ಲದೆ ನಿಮಗೆ ಈಗ ಪೋರ್ಟ್ಗಳು ಬರುತ್ತಲ್ವ, ಅದು ಇನ್ಫ್ರಾಸ್ಟ್ರಕ್ಚರಿಗೆ ಬರ್ತಾಗುತ್ತೆ. ಯಾಕಂದರೆ ಅಲ್ಲಿ ಸುಮಾರು ನಮಗೆ ಪೋರ್ಟ್ಸ್ ಜಾಸ್ತಿ ಎಕ್ಸ್ಪೆಂಡ್ ಆದರೆ ಬಂದರುಗಳು ಅಲ್ಲಿಂದ ನಮಗೆ ಹೊರಗಡೆಯಿಂದ ಎಕ್ಸ್ಪೋರ್ಟ್ ಆಗುವಂಥದ್ದು, ಅಥವಾ ನಾವು ಎಕ್ಸ್ಪೋರ್ಟ್ ಮಾಡೋದಾಗ್ಬೋದು, ಬೇರೆ ಎಕ್ಸ್ಪೋರ್ಟ್ ಮಾಡಿದ್ದು ಇಂಪೋರ್ಟ್ ಮಾಡ್ಕೊಳೋದಾದರೂ ಆಗಿರುವಂಥದ್ದು. ಸೊ ಬಜೆಟ್ ಬರೋದಕ್ಕಿಂತ ಮುಂಚೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ನೋಡಿ. ಎಕ್ಸ್ಪೆಕ್ಟೇಷನಲ್ಲಿ ಏನಿದೆ ಅಂತಂದರೆ ಈ ಗ್ರೀನ್ ಎನರ್ಜಿ ಒಂದು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಇನ್ಫ್ರಾಸ್ಟ್ರಕ್ಚರ್ ಅಂದರೆ ನಾವು ಬರೀ ಇದೆ ಅಂತ ಅನ್ಕೊತೀವಿ. ಇದು ಅಷ್ಟೇ ಅಲ್ಲ, ಈಗ ಸೋಷಿಯಲ್ ಕೇರ್ ಅಂತ ಬರ್ತಾ ಹೋಗುತ್ತೆ. ಸೋಷಿಯಲ್ ಕೇರ್ ಅಂತಂದರೆ ಇತ್ತೀಚೆಗೆ ನೋಡಿ WHO ಏನಿದೆಯಲ್ಲ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನು, ಅವ್ರು ಏನು ಹೇಳಿದ್ರು ಅಂದರೆ ಪ್ರತಿ 1000 ಜನಕ್ಕೆ ಒಂದು 3 ಬೆಡ್ ಇರುವಂಥ ಆಸ್ಪತ್ರೆ ಫೆಸಿಲಿಟಿ ಇರಬೇಕು, ಮಿನಿಮಮ್ ರಿಕ್ವೈರ್ಮೆಂಟ್ ಅಂತ ಹೇಳಿದ್ರು. ನಮ್ಮ ದೇಶದಲ್ಲಿ ನೋಡೋದಾದರೆ ಪ್ರತಿ 1000 ಜನಕ್ಕೆ 1.3 ಬೆಡ್ ಸಿಗ್ತಾ ಇದೆ ಅಷ್ಟೇ. ಸೊ ಆ ರೇಷೋ ಜಾಸ್ತಿ ಆಗಬೇಕಿದೆ. ಅಂದರೆ ಏನು, ಸುಮಾರು ಆಸ್ಪತ್ರೆ ವಲಯಗಳಲ್ಲಿ ಖರ್ಚಾಗುವಂಥದ್ದು ಇನ್ನೂ ಜಾಸ್ತಿ ಬರಬೇಕು ಅಂತ ಇದೆ. ಜೊತೆಗೆ ಹೌಸಿಂಗ್ ಸ್ಕೀಮ್ ಅಂದರೆ ಪ್ರತಿಯೊಬ್ಬರಿಗೂ ಮನೆ ಅಂತ ಏನೊಂದು ಸೂರಿದೆ, ಅದು ಇವಾಗ PM ಆವಾಸ್ ಯೋಜನೆಯಲ್ಲಿ ಆಗ್ತಾ ಇದೆ. ಆದ್ರೂ ಕೂಡ ಅವ್ರು ಏನು ಅಂದ್ಕೊಂಡಿದ್ರು ಆ ಟಾರ್ಗೆಟ್ನ ರೀಚ್ ಆಗೋಕ್ಕಾಗಿಲ್ಲ. ಸುಮಾರು 2 ಕೋಟಿ ಮನೆಗಳಾಗಬೇಕು ಅಂತ ಅಂದ್ಕೊಂಡಿದ್ರು. ಬಟ್ ಲೇಟೆಸ್ಟ್ ಡೇಟಾ ಬಂದಿರೋ ಪ್ರಕಾರ ಸುಮಾರು 1.2 ಕೋಟಿ ಮನೆಗಳು ಅಷ್ಟೇ ಆಗಿದೆ. ಸೊ ಅದು ಕೂಡ ಅಲ್ಲಿ ಇನ್ಫ್ರಾಸ್ಟ್ರಕ್ಚರಲ್ಲಿ ಇನ್ನೂ ಜಾಸ್ತಿ ಕೆಲಸ ಆಗೋದು ಬಾಕಿ ಇದೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಬಜೆಟ್ ಅಲೋಕೇಶನ್ ಆಗಿರೋದು ನೋಡಿದ್ರೆ, ಈಗ ಗ್ರೀನ್ ಟೆಕ್ನಾಲಜಿ, ಗ್ರೀನ್ ಟ್ರಾನ್ಸಿಷನ್ನು, ಈ ಡೀಸೆಲಿಂದ ನಾವು ಕಮ್ಮಿ ಆಗ್ತಾ ಹೋಗಬೇಕು, ಅಥವಾ ಕಾರ್ಬನ್ ಎಮಿಷನ್ಗೆ ಕಮ್ಮಿ ಆಗಬೇಕು, ರಿನ್ಯೂವಬಲ್ ಎನರ್ಜಿ ಮೇಲೆ ಜಾಸ್ತಿ ಡಿಪೆಂಡೆಂಟ್ ಆಗಬೇಕು ಅನ್ನೋದೇನಿದೆಯಲ್ಲ, ಅದರಲ್ಲಿ ನೀವು ನೋಡೋದಾದರೆ 2023-24ರಲ್ಲಿ ಸುಮಾರು 35,000 ಕೋಟಿ ಬಜೆಟಲ್ಲಿ ಅಲೋಕೇಟ್ ಮಾಡಿದರು. ಇದು ಅಲೋಕೇಟ್ ಆಗಿರೋದು ಟುವರ್ಡ್ಸ್ ಎನರ್ಜಿ ಟ್ರಾನ್ಸಿಷನ್, ಗ್ರೀನ್ ಎನರ್ಜಿಗೆ ಅಂತ. ಆದರೆ ಆ್ಯಕ್ಚುಯಲ್ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ ಅವರು ಉಪಯೋಗಿಸ್ಕೊಂಡಿರೋದು ಎಷ್ಟು ಗೊತ್ತಾ, ಆ ಬಜೆಟಲ್ಲಿ 0.29 crore ಅಷ್ಟೇ ಉಪಯೋಗಿಸ್ಕೊಂಡ್ರು. 35,000 ಕೋಟಿನಲ್ಲಿ ತುಂಬ ಒಂದು ಎಷ್ಟು ಕಮ್ಮಿ ಅಂತ ಹೇಳ್ಬೋದು ನೋಡಿ. ಅಂದರೆ ಇದು ನವೆಂಬರ್ 2023 ತನಕ ಬಂದಿರೋ ಡೇಟಾ ಪ್ರಕಾರ. ಸೊ ಹಾಗಾಗಿ ತುಂಬ ದೊಡ್ಡ ಅಮೌಂಟ್ ಆಲ್ರೆಡಿ ಅಲೋಕೇಟ್ ಆಗಿದೆ, ಆದರೆ ಅದನ್ನು ಇಂಪ್ಲಿಮೆಂಟ್ ಆಗಿಲ್ಲ. ಆ ಕಡೆನೂ ಕೂಡ ಜಾಸ್ತಿ ಒತ್ತು ಕೊಡ್ತಾ ಹೋಗ್ಬೋದು. ಯಾರು ಎನರ್ಜಿ ಸೆಕ್ಟ್ರಲ್ಲಿ ಅಂತ ಕೇಳ್ತಾ ಇರ್ತಿರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಜೊತೆಗೆ ಟೂರಿಸಮ್ ಅಂತ ಬರೋದಾದರೆ ನೋಡಿ, ಟೂರಿಸಮ್ ಡೆವಲಪ್ಮೆಂಟಲ್ಲಿ ಇಂಡಿಯಾದಲ್ಲಿ ಎಷ್ಟು ಸ್ಟೇಟ್ಸ್ ಇದೆ, ಎಷ್ಟು ಅಮೇಝಿಂಗ್ ಪ್ಲೇಸಸ್ ಇದೆ. ಆದರೆ ಓವರ್ ಆಲ್ ಟೂರಿಸಮಿಂದ ನಮ್ಮ GDPಗೆ ಕಾಂಟ್ರಿಬ್ಯೂಟ್ ಆಗ್ತಾ ಇರೋದು 5%ಗಿಂತಲೂ ಕೆಳಗಡೆ ಇದೆ ಅಂತೆ, ಸುಮಾರು 5% ಇದೆ ಅಂತ. ಆದರೆ ನೀವು ಥೈಲ್ಯಾಂಡು ಈ ಥರ ಸಣ್ಣ ಸಣ್ಣ ದೇಶ ನೋಡೋದಾದ್ರೂ ಅಲ್ಲಿ ಬರೀ ಟೂರಿಸಮಿಂದನೇ ಅವರ ಟೋಟಲ್ GDPಗೆ 10%ಗಿಂತಲೂ ಜಾಸ್ತಿ ಅವ್ರಿಗೆ ಕಾಂಟ್ರಿಬ್ಯೂಟ್ ಆಗ್ತಾ ಇದೆ. ಸೊ ಟೂರಿಸಮಲ್ಲಿ ಜಾಸ್ತಿ ಕಾಂಟ್ರಿಬ್ಯೂಟ್ ಆಗಬೇಕು ಅಂತಂದರೆ ರೋಡ್ಗಳು ಚೆನ್ನಾಗಿ ಆಗಲೇಬೇಕು, ರೈಲ್ವೆ ಫೆಸಿಲಿಟಿಗಳು ಫ್ರೀಕ್ವೆಂಟ್ ಆಗಿರಬೇಕು, ಏರ್ಪೋರ್ಟ್ಗಳು ತುಂಬ ಒಳ್ಳೆ ಫೆಸಿಲಿಟಿನ ಹೊಂದಿರಬೇಕಾಗುತ್ತೆ, ಜಾಸ್ತಿ ಫ್ಲೈಟ್ ಇರಬೇಕಾಗುತ್ತೆ. ನೋಡಿ, ಇದೆಲ್ಲವೂ ಕೂಡ ಒಂದಕ್ಕೊಂದು ಪೂರಕವಾಗಿ ಬೆಳ್ಕೊಳ್ತಾ ಹೋಗ್ತಾ ಹೋಗುತ್ತೆ. ಹಾಗಾಗಿ ರೋಡು, ರೈಲ್ವೆ, ಏರ್ಪೋರ್ಟು ಇದೆಲ್ಲ ಕೂಡ ಟೂರಿಸಮ್ಗೆ ಒಂದು ದೊಡ್ಡ ಒತ್ತನ್ನು ಕೊಡೋಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಇದಿಷ್ಟು ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಆಗಿ ನೆಕ್ಸ್ಟು 10 ವರ್ಷದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ಒಂದು ತೋರಿಸೋ ಔಟ್ಲೇ ಆಗಿತ್ತು. ಸೊ ಒಂದು ಸಲ ಇನ್ಫ್ರಾಸ್ಟ್ರಕ್ಚರ್ ಇಂಡೆಕ್ಸ್ ಅಂತಲೇ ಇದೆ ಅಲ್ವಾ, ಅದನ್ನು ನೋಡ್ಕೊಂಬರೋಣ. ನೋಡಿ, ಇದು ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ಇಂಡೆಕ್ಸ್ ಆಗಿದೆ. 2008ರಲ್ಲಿ ಒಂದು ಹೈನ ಮಾಡಿರುತ್ತೆ. ಇದು 6,000 ಲೆವೆಲ್ಗೆ ಹೋದಂಥದ್ದು. ಅದಾದಮೇಲೆ 2023 ಕಳೆದ ವರ್ಷ ತನಕ ಆ ಹೈನ ಬೀಟ್ ಮಾಡೋಕ್ಕಾಗಿರಲಿಲ್ಲ. ಸರಿ ಸುಮಾರು ಆಲ್ಮೋಸ್ಟ್ 2007-2008 ಅಂದರೆ 15 ವರ್ಷಗಳ ನಂತರ ಆ ಒಂದು ಹೈನ ದಾಟಿ ನಾವು ಮೇಲ್ಗಡೆ ಹೋಗಿದ್ದೀವಿ. ಕೋವಿಡ್ ನಂತರದಿಂದ ನೀವು ನೋಡಿದರೆ 305% ಗ್ರೋತ್ ಆಗಿದೆ ಇನ್ಫ್ರಾಸ್ಟ್ರಕ್ಚರು. ಅದು ಕಾಣಿಸ್ತಾ ಇದೆ. ನೀವು ಸುತ್ತಮುತ್ತ ಟ್ರಾವೆಲ್ ಮಾಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಯಾವ ರೀತಿಯಾಗಿ ರೋಡ್ ಡೆವಲಪ್ ಆಗ್ತಾ ಇದೆ, ಯಾವ ರೀತಿ ಏರ್ಪೋರ್ಟ್ಗಳಾಗ್ತಾ ಇದೆ, ಯಾವ ರೀತಿ ರೈಲ್ವೆನಲ್ಲಿ ಸುಧಾರಣೆಗಳನ್ನು ಬರ್ತಾ ಇದೆ ಅಂತ. ಸೊ ಈಗೇನು ಅಂತಂದರೆ ನೋಡಿ, ಈ ಇನ್ಫ್ರಾಸ್ಟ್ರಕ್ಚರ್ ಗ್ರೋತು ಇನ್ನೂ ಚೆನ್ನಾಗಿ ಆಗ್ತಾ ಹೋಗ್ಬೋದು. ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ಇಂಡೆಕ್ಸಲ್ಲಿ ನಿಮಗೆ ಎಲ್ಲೆಲ್ಲಿ ಒಂದು ಡಿಸ್ಕೌಂಟ್ ಸಿಗುತ್ತೋ, ಇನ್ಫ್ರಾ ಬೀಸ್ ಅಂತಲೂ ಇದೆ, ಅಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಮ್ಯೂಚುವಲ್ ಫಂಡ್ಸ್ಗಳಿರುತ್ತೆ, ಸೆಕ್ಟರಲ್ ಮ್ಯೂಚುವಲ್ ಫಂಡ್ಗಳು, ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಅಥವಾ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಸ್ಟಾಕ್ಸಲ್ಲೂ ಕೂಡ ನಾವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಒಂದ್ಸಲ ನಾನು NSE ವೆಬ್ಸೈಟಿಗೆ ಕರ್ಕೊಂಡು ಹೋಗಿ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಯಾವ್ಯಾವ ಕಂಪ್ನಿಗಳಿದೆ ಅಂತ ತೋರಿಸ್ತೀನಿ. ನೋಡಿ, ಸಾಮಾನ್ಯವಾಗಿ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ನಾವು ಈ ಬಿಲ್ಡಿಂಗ್ಗಳು, ಸಿಮೆಂಟು, ರೋಡ್ ಕನ್ಸ್ಟ್ರಕ್ಷನ್ ಇದನ್ನೇ ನಾವು ತಲೆಯಲ್ಲಿ ಇಟ್ಕೊಂಡಿರ್ತೀವಿ. ಆದರೆ ಅದಷ್ಟೇ ಅಲ್ಲ ಇನ್ಫ್ರಾಸ್ಟ್ರಕ್ಚರಲ್ಲಿ. ಯಾಕೆಂದರೆ ನಾನು ಇವಾಗ ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಒಂದು ಕನ್ಸ್ಯೂಮರ್ ಸ್ಪೆಂಡ್ ಅಂತಲೂ ಬರ್ತಾ ಹೋಗುತ್ತಲ್ವ, ಅಂದರೆ ಈ ಹಾಸ್ಪಿಟಲ್ಸ್ ಆಗಿರ್ಬೋದು, ಮನೆಗಳಾಗಿರ್ಬೋದು, ಈ ರೀತಿದು ಬರ್ತಾ ಹೋಗುತ್ತೆ. ಸೊ ಈ ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ಅನ್ನೋ ಒಂದು ಇಂಡೆಕ್ಸಿಗೆ ಬಂದು ನೀವು ಇಲ್ಲಿ ಸೆಕ್ಟರ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಯಾವ್ಯಾವ ಸೆಕ್ಟರ್ ಇದೆ ಅಂತ. ಕನ್ಸ್ಟ್ರಕ್ಷನ್ ನಮಗೆಲ್ಲರಿಗೂ ಗೊತ್ತಿರುವಂಥ ಸೆಕ್ಟರ್, ಕನ್ಸ್ಟ್ರಕ್ಷನ್ ಸೆಕ್ಟರ್ ಇದೆ ಅಂತ. ಅದೇ ರೀತಿಗೆ ರಿಯಾಲಿಟಿ ಸೆಕ್ಟರಲ್ಲೂ ಇನ್ಫ್ರಾಸ್ಟ್ರಕ್ಚರಿಗೆ ಬರ್ತಾ ಹೋಗುತ್ತೆ. ಪವರ್ ಸೆಕ್ಟರ್ ಕೂಡ ಬರ್ತಾ ಹೋಗುತ್ತೆ. ಅದೇ ರೀತಿಗೆ ಯಾಕೆಂದರೆ ಈಗ ರೈಲ್ವೆ ಆಗಲಿ ಮತ್ತೊಂದಾಗಲಿ ಎಲೆಕ್ಟ್ರಿಫಿಕೇಷನ್ ಆಗಬೇಕು ಅಂದರೆ ಅಲ್ಲಿ ಪವರು ಬೇಕಾಗ್ತಾ ಹೋಗುತ್ತಲ್ವ. ಹೆಲ್ತ್ ಕೇರ್, ನಾನು ಆಗಲೇ ಹೇಳ್ದಂಗೆ ಹೆಲ್ತ್ ಕೇರ್ ಕೂಡ ಬೇಕಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಕೂಡ ಬೇಕಾಗ್ತಾ ಹೋಗುತ್ತೆ. ಆಟೋಮೊಬೈಲ್ ಆ್ಯಂಡ್ ಆಟೋ ಕಾಂಪೋನೆಂಟ್ಸ್ ಬೇಕಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಸರ್ವಿಸಸ್ ಅಂತಲೇ ಒಂದು ಸೆಕ್ಟರ್ ಇದೆ, ಇದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಸರ್ವಿಸಸ್ ಕೊಡುವಂಥದ್ದು. ಟೆಲಿಕಮ್ಯುನಿಕೇಷನ್ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೋಡಿ, ಟೆಲಿಕಮ್ಯುನಿಕೇಷನ್ ಅಂದರೆ ಇರೋದೇ 2 ಸ್ಟಾಕ್ಗಳು ನಿಮಗೆ ಗೊತ್ತಿದೆ. ಅದೇ ರೀತಿಯಾಗಿ ಕ್ಯಾಪಿಟಲ್ ಗೂಡ್ಸ್ ಬೇಕಾಗುತ್ತೆ, ಕನ್ಸ್ಯೂಮರ್ ಸರ್ವಿಸಸ್ ಬೇಕಾಗುತ್ತೆ, ಆಯಿಲ್ ಆ್ಯಂಡ್ ಗ್ಯಾಸ್ ಬೇಕಾಗುತ್ತೆ. ಇದೆಲ್ಲದೂ ಸೇರಿ ಇನ್ಫ್ರಾಸ್ಟ್ರಕ್ಚರ್ ಇಂಡೆಕ್ಸ್ ಇರುವಂಥದ್ದು. ಸರಿ ಸುಮಾರು 30 ಕಂಪ್ನಿ
ಕಂಪನಿಗಳು ಇನ್ಫ್ರಾಸ್ಟ್ರಕ್ಚರಲ್ಲಿದೆ. ನಿಮಗೆ ಆಶ್ಚರ್ಯ ಆಗ್ಬೋದು, ರಿಲಯನ್ಸು, ಭಾರತಿ ಏರ್ಟೆಲ್ಲು ನೋಡಿ ಇದೆಲ್ಲ ಟೆಲಿಕಾಮ್ ಸೆಕ್ಟರ್ಲಿರುವಂಥದ್ದು, ಅದು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗುತ್ತೆ. ಅಫ್ಕೋರ್ಸ್ ರಿಲಯನ್ಸಿಂದ ಆಯಿಲ್ ಬಿಸ್ನೆಸ್ಸು ಇರ್ಬೋದು, IRCTC ಇದೆ ನಿಮಗೆ ರೈಲ್ವೆನಲ್ಲಿ ನೋಡೋದಾದರೆ. ಅದೇ ರೀತಿಯಾಗಿ ಇತ್ತೀಚೆಗೆ ಬಂದಂಥದ್ದು ಯಾವುದಾದ್ರೂ ಆ್ಯಡ್ ಆಗಿದೆಯಾ? ಇಲ್ಲ, IRCTC ಒಂದೇ ಇರುವಂಥದ್ದು ಅಂತ ಕಾಣಿಸುತ್ತೆ. ಗೇಲ್ ಇದೆ, ಅದೇ ರೀತಿಯಾಗಿ ನಮಗೆ BPCL ಇದೆ, NTPC ಇದೆ, ಪವರ್ ರಿಲೇಟೆಡ್ ಅಂತ ನಾವು ನೋಡೋದಾದರೆ. ರಿಯಾಲಿಟಿ ಅಂತ ನೀವು ನೋಡೋದಾದರೆ DLF ಇದೆ. ಅದೇ ರೀತಿಯಾಗಿ ಸರ್ವಿಸಸ್ ಅಂತ ನೀವು ನೋಡೋದಾದರೆ ಸಿಮನ್ಸ್ ಇದೆ. ಹೋಟೆಲ್ ಅಂತ ನೋಡೋದಾದರೆ ಇಂಡಿಯನ್ ಹೋಟೆಲ್ಸ್ ಇದೆ, ಬಾಲಕೃಷ್ಣ ಇಂಡಸ್ಟ್ರೀಸ್ ಇದೆ, ಸ್ಪೇರ್ ಪಾರ್ಟ್ಸ್ ಈ ಥರದ್ದು ನೀವು ನೋಡೋದಾದರೆ. ಅದೇ ರೀತಿಯಾಗಿ ಸಿಮೆಂಟ್ ಇದೆ ನೋಡಿ, ಅಲ್ಟ್ರಾಕಾಮ್ ಸಿಮೆಂಟ್ ಇದೆ, ONGC ಇದೆ, ಗ್ರಾಸಿಮ್ ಇದೆ, L&T ಇದೆ. ಈ ರೀತಿಯಾಗಿ ಇಷ್ಟು ಕಂಪ್ನಿಗಳು. ಗೋಡ್ರೇಜ್ ಪ್ರಾಪರ್ಟೀಸ್ ಹೇಗೆ ಅದು ನಮ್ಮ ಇದಕ್ಕೆ ಬರ್ತಾ ಹೋಗುತ್ತೆ, ಕಾನ್ಕರು, ಗೋಡ್ರೇಜ್ ಪ್ರಾಪರ್ಟಿ ಎಲ್ಲ ರಿಯಾಲಿಟಿಗೆ ಬರ್ತಾ ಹೋಗುತ್ತೆ. ಸೊ ಒಂದು ಐಡಿಯಾ ಬರ್ತಾ ಇದೆ ಅಂತ ಅನ್ಸುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಇಲ್ಲಿ ಎಷ್ಟೊಂದು ಸೆಕ್ಟರ್ಗಳು ಒಳಗೊಂಡಿದೆ, ಎಷ್ಟೊಂದು ಸ್ಟಾಕ್ಸ್ಗಳಿದೆ ಅಂತ. ಇದು ಇನ್ಫ್ರಾಸ್ಟ್ರಕ್ಚರಲ್ಲಿ ನೀವು ಯಾರಾದರೂ ಇನ್ಫ್ರಾಸ್ಟ್ರಕ್ಚರ್ಗೆ ನಿಮಗೆ 10 ವರ್ಷದಲ್ಲಿ ಇದು ಒಂದು ದೊಡ್ಡ ಒಂದು ಬೂಮಿಂಗ್ ಸೆಕ್ಟರ್ ಆಗುತ್ತೆ ಅಂತ ನಿಮಗೆ ಅನಿಸ್ತಾ ಇದೆ ಅಂತಂದರೆ ಈ ಸ್ಟಾಕ್ಗಳನ್ನು, ಇದರಲ್ಲಿರುವಂಥ ಈ ಇಂಡೆಕ್ಸ್ಗಳನ್ನು ನೀವು ಟ್ರ್ಯಾಕ್ ಮಾಡೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಜಾಸ್ತಿ ಎಕ್ಸ್ಪರ್ಟೀಸ್ ಇಲ್ಲ, ಸಮಯ ಕೊಡೋಕ್ಕಾಗಲ್ಲ ಅಂತಂದರೆ ನೀವು ಖಂಡಿತವಾಗ್ಲೂ ಓವರಾಲ್ ಇನ್ಫ್ರಾಸ್ಟ್ರಕ್ಚರ್ ಇಂಡೆಕ್ಸಲ್ಲೇ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಅಥವಾ ಇದರಲ್ಲೂ ಕೂಡ ನಾನು ಸ್ಟಾಕ್ ಸ್ಪೆಸಿಫಿಕ್ ಆಗಿ ನಾನು ನೋಡೋಕ್ಕೆ ಇದೆ ಅಂತಂದರೆ ನೀವು ಅದನ್ನು ಕೂಡ ನೋಡ್ತಾ ಹೋಗ್ಬೋದು. ಇದರಲ್ಲಿರೋ ಸುಮಾರು ಕಂಪ್ನಿಗಳ ಬಗ್ಗೆ ಡೈಲಿ ನಮ್ಮ ಚಾರ್ಟ್ ಸ್ಟಾಕಲ್ಲಿ, ಸ್ಟಾಕ್ಸ್ ಓವರ್ವ್ಯೂನಲ್ಲಿ ನಾವು ಮಾತಾಡ್ತಾನೆ ಬಂದಿರ್ತೀವಿ. ಇನ್ಫ್ರಾಸ್ಟ್ರಕ್ಚರ್ನ ನಾನು ಒಂದು ತುಂಬ ಇಂಪಾರ್ಟೆಂಟ್ ಸೆಕ್ಟರ್ ಅಂತ ನನ್ನ ದೃಷ್ಟಿಯಿಂದ ನಿಮಗೆ ಹೇಳ್ತಾನೆ ಬಂದಿದ್ದೀನಿ ಸುಮಾರು ದಿನಗಳಿಂದ. ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಆಗಿ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಬೇಕು ಅಂತ ಅನಿಸ್ತು. ಆ ಕಾರಣದಿಂದಾಗಿ ಈ ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಥರದ ಒಂದು ಸೆಕ್ಟರ್ ರಿಲೇಟೆಡ್ ಅಥವಾ ಒಂದು ಡೆಡಿಕೇಟೆಡ್ ಇಂಡಸ್ಟ್ರಿ ವಿಡಿಯೋನ ನೀವು ಇಷ್ಟಪಡ್ತೀರಾ ಅಂತಂದರೆ ಅದನ್ನು ಕೂಡ ನಿಮ್ಮ ಅಭಿಪ್ರಾಯನ ತಿಳಿಸಿ. ಮುಂದಿನ ದಿನಗಳಲ್ಲಿ ಬೇರೆ ಇಂಡೆಕ್ಸ್ಗಳ ಬಗ್ಗೆನೂ ಇದೇ ರೀತಿ ಮಾತಾಡೋಕ್ಕೆ ಪ್ರಯತ್ನ ಪಡ್ತಾ ಹೋಗೋಣ. ಮತ್ತೊಂದು MM ಪ್ರೀಮಿಯರ್ನೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.